ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯ ಸ್ನೇಹಿತರೆ, ಜೂನ್ 10ರಿಂದ 15ನೇ ತಾರೀಕು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಕಾಲ ಆರಂಭವಾಗುತ್ತಿದೆ ಎಂದು ಜ್ಯೋತಿಷ್ಯದಲ್ಲಿ ಕೆಲವರು ಹೇಳುತ್ತಾರೆ. ಇಲ್ಲಿ ಭೂಕಂಪ ಎಂಬ ಪದವನ್ನು ನಿಜವಾದ ಪ್ರಕೃತಿ ವಿಕೋಪದಲ್ಲಿ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು. ಇದು ಜೀವನದಲ್ಲಿ ಆಗಬಹುದಾದ ಹಠಾತ್ತಾದ ಬದಲಾವಣೆಗಳು, ಅನಿರೀಕ್ಷಿತವಾದ ತಿರುವುಗಳು ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿದೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಕೆಲವು ವಿಚಾರಗಳು ಈ ಸಮಯದಲ್ಲಿ ವೇಗವಾಗಿ ಮುಂದುವರಿಯಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ, ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಅವಕಾಶ, ಮತ್ತಿತರಿಗೆ ಕುಟುಂಬ ಜೀವನ ಅಥವಾ ಸಂಬಂಧದಲ್ಲಿ ಮಹತ್ವದ ನಿರ್ಧಾರಗಳು ಎದುರಾಗಬಹುದು. ಈ ಬದಲಾವಣೆಗಳು ಮೊದಲಿಗೆ ಸ್ವಲ್ಪ ಆತಂಕವನ್ನು ಉಂಟು ಮಾಡಿದರೂ ಮುಂದೆ ಅವೇ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ಬಹಳಷ್ಟು ವಿಶೇಷವಾದ ಸ್ವಭಾವದವರು, ವ್ಯಕ್ತಿತ್ವದವರು. ಜ್ಯೋತಿಷದ ನಂಬಿಕೆಗಳ ಪ್ರಕಾರ ಮಿಥುನ ರಾಶಿಯವರ ಜೀವನದಲ್ಲಿ ಜೂನ್ 15 ಭೂಕಂಪ ಬರುತ್ತದೆ ಎಂಬ ಮಾತು ಕೆಲವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು, ಅನಿರೀಕ್ಷಿತವಾದ ಘಟನೆಗಳು ಅಥವಾ ಸವಾಲುಗಳ ಸಂಕೇತವಾಗಿ ಕೇಳಬಹುದು. ಆದರೆ ಅದನ್ನು ನಿಜವಾದ ಭೂಕಂಪ ಅಥವಾ ಖಚಿತವಾಗಿ ನಡೆಯುವಂತಹ ಒಂದು ಘಟನೆ ಎಂದು ಪರಿಗಣಿಸಲಾಗುತ್ತೆ. ಮಿಥುನ ರಾಶಿಯವರಿಗೆ ಜೂನ್ 15ರ ನಂತರ ಕೆಲವು ಹೊಸ ಅವಕಾಶಗಳು, ನಿರ್ಧಾರಗಳು ಅಥವಾ ಸಂಬಂಧದಲ್ಲಿ ಬದಲಾವಣೆಗಳು ಮಹತ್ತರವಾಗಿ ಎದುರಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತಿದೆ. ಈ ಸಮಯದಲ್ಲಿ ತಾಳ್ಮೆ, ವಿವೇಕ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳುವುದು ಬಹಳ ಮುಖ್ಯ. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಸರಿಯಾದ ಯೋಜನೆ ಮತ್ತು ಪರಿಶ್ರಮದಿಂದ ಎದುರಿಸಬಹುದು. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಹೇಳಿಕೆ ಜ್ಯೋತಿಷದಲ್ಲಿ ಹೆಚ್ಚಾಗಿ ರೂಪಕವಾಗಿ ಬಳಸುವ ಮಾತಾಗಿದೆ. ಜೀವನದಲ್ಲಿ ಬದಲಾವಣೆಗಳು ಸಹಜ. ಅವುಗಳನ್ನು ಸಂಪೂರ್ಣವಾಗಿ ತಡೆಯುವುದಕ್ಕಿಂತ ಅವಕ್ಕೆ ನಾವು ಸಿದ್ಧರಾಗುವುದು ಉತ್ತಮ. ಸಕಾರಾತ್ಮಕ ಚಿಂತನೆ, ಕುಟುಂಬದ ಬೆಂಬಲ ಮತ್ತು ನಿಮ್ಮ ಕರ್ತವ್ಯಗಳ ಮೇಲೆ ಗಮನ ಕೊಡುವುದು ಉತ್ತಮ ಫಲಿತಾಂಶವನ್ನು ಆದಷ್ಟು ಬೇಗ ತಂದುಕೊಡುತ್ತದೆ. ಇನ್ನು ಮಿಥುನ ರಾಶಿಯವರ ಅಧಿಪತಿಯಾಗಿರುವಂತಹ ಗ್ರಹನಾದ ಬುಧನ ಪ್ರಭಾವ ನಿಮ್ಮ ಚಿಂತನೆ ಮಾತು ಮತ್ತು ನಿರ್ಧಾರಗಳಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರಬಹುದು. ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನೀವು ಮೊದಲಿನ ಸ್ವಲ್ಪ ಆತಂಕವನ್ನು ಅಥವಾ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಅದನ್ನು ಕೂಡ ದೂರ ಮಾಡ್ಕೊಳ್ಳೋಕೆ ಬುಧನ ಒಂದು ಆಶೀರ್ವಾದ ಸಹಾಯ ಮಾಡುತ್ತೆ. ನಿರ್ಧಾರದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಹಿಂದೆ ಸಾಧ್ಯವಾಗದೇ ಇರುವಂತಹ ಕೆಲಸಗಳು ಕೂಡ ಈಗ ಸುಲಭವಾಗಿ ನೆರವೇರುವ ಲಕ್ಷಣಗಳಿವೆ. ಆದರೆ ಈ ಸಮಯದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಪ್ರತಿಯೊಂದು ವಿಚಾರದಲ್ಲಿ ಆಲೋಚಿಸಿ ಮುಂದುವರಿಯುವುದು ಉತ್ತಮ. ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರ ನಿಜವಾದ ಸ್ವಭಾವ ಈ ಅವಧಿಯಲ್ಲಿ ನಿಮಗೆ ಗೊತ್ತಾಗಬಹುದು. ಯಾರು ನಿಮ್ಮ ಹಿತೈಷಿಗಳು ಅಥವಾ ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಹತ್ತಿರ ಬಂದಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭ ಬರಬಹುದು. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ. ಅನಿರೀಕ್ಷಿತವಾದ ಖರ್ಚುಗಳು ಬರಬಹುದು, ಆದರೆ ಅದೇ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ಕೂಡ ಕಾಣಿಸಿಕೊಳ್ಳಬಹುದು. ಹಳೆಯ ಸವಾಲುಗಳನ್ನು, ಸಾಲಗಳನ್ನು ತೀರಿಸಲು ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಇದು ಸೂಕ್ತವಾದ ಸಮಯವಾಗಬಹುದು. ಕುಟುಂಬದೊಂದಿಗೆ ಉತ್ತಮ ಸಮಯ, ಸಂವಹನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಸಣ್ಣ ವಿಷಯಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ಮಾಡದೆ ಶಾಂತವಾಗಿ ಪರಿಹರಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ತೊಂದರೆ, ಪ್ರತಿಯೊಂದು ಸಮಸ್ಯೆ ಕೂಡ ಎಲ್ಲವೂ ಕೂಡ ನಿಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ. ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ನಿಮ್ಮ ಜೀವಿತ ಅವಧಿಯಲ್ಲಿ ಈಗ ಯಾರೂ ಕೂಡ ನಿಮ್ಮನ್ನು ತೊಂದರೆಗೆ ಒಳಗು ಮಾಡೋದಕ್ಕೆ ಏಕೆಂದರೆ ನೀವು ಬಹಳಷ್ಟು ಗಟ್ಟಿ ವ್ಯಕ್ತಿತ್ವದವರು. ವಿಧಿಯ ಆಟ ಪ್ರಾರಂಭವಾಗುವ ಕಾರಣ ನಿಮ್ಮ 4 ದೊಡ್ಡದಾದ ಕನಸುಗಳು ನನಸಾಗುತ್ತೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಪಡೆದುಕೊಳ್ತೀರಾ. ನೀವು ಮರೆಯಲಾಗದ ಒಂದು ಘಟನೆ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಹಗಲು ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ 4 ಪಟ್ಟು ಹೆಚ್ಚಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡದಾದ ಶುಭ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಾ. ನೀವು ವರ್ಷಗಳಿಂದ ಶ್ರಮಿಸುತ್ತಿರುವಂತಹ 4-5 ದೊಡ್ಡ ಆಸೆಗಳು, ಕನಸುಗಳು, ಯಾವುದೇ ರೀತಿಯ ಕೆಲಸದಲ್ಲಾಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು, ಸಾಲದ ಬದಲಾವಣೆಯಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ವಿವಾಹಕ್ಕೋಸ್ಕರ ಕಷ್ಟಪಡ್ತಿರಬಹುದು, ಎಲ್ಲವೂ ಕೂಡ ಸ್ನೇಹಿತರೆ ಒಂದೊಂದಾಗಿ ನಿಮಗೆ ವಿವರವಾಗಿ ಒಂದು ಕೈಗೆ ಸಿಗುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿದ್ರೆ ಮಾತ್ರ ನಾವು ತಿಳಿಸಿರುವಂತಹ ಮಾಹಿತಿ ನಿಮಗೆ ಅರ್ಥವಾಗುತ್ತದೆ. ಖಂಡಿತವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರು ಎಲ್ಲ ರೀತಿಯ ತೊಂದರೆಗಳಿಂದ ಸಾಕಷ್ಟು ಬೆಂದು ನೊಂದು ಹೋಗಿದ್ದೀರಾ. ನಿಮ್ಮ ಹೃದಯದಲ್ಲಿ ಈಗ ಬಹಳಷ್ಟು ನೋವಿದೆ, ಆತಂಕ ಇದೆ, ಭಯ ಇದೆ. ನಿಮ್ಮೆಲ್ಲರೂ ಇರ್ತಕ್ಕಂತಹ ಕುಟುಂಬದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಂದ್ರೆ ಅದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ಕುಲದೇವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಈಗ ಜೂನ್ 10ರಿಂದ 15ನೇ ತಾರೀಕಿನವರೆಗೂ ಈ 4 ದಿನಗಳು ಒಂದು ಪ್ರಮುಖವಾದ ಬದಲಾವಣೆಗಳು ನಿಮ್ಮ ಜೀವನವನ್ನು ಸುತ್ತುವರಿಯುತ್ತದೆ. ಈ ಬದಲಾವಣೆ ನಿಮ್ಮ ಪ್ರಮುಖವಾದ ಆಸೆಗಳನ್ನು ಪೂರೈಸುತ್ತದೆ. ಹೌದು, ಈಗ ಅದನ್ನು ಸಂಪೂರ್ಣವಾಗಿ ನಿಜವಾಗಿಸುವಂತಹ ಸಮಯ ಬರ್ತಾ ಇದ್ದು ಈಗ ಹತ್ತಿರದಿಂದ ಬರುವಂತಹ ವರ್ಷಗಳಿಂದ ಕಾಯ್ತಿರ್ತಕ್ಕಂತಹ ಕಾತುರವನ್ನು ನೀವು ಸಂಪೂರ್ಣವಾಗಿ ತಾಳ್ಮೆಯಿಂದ ನಿರ್ವಹಿಸಬೇಕಾಗುತ್ತೆ.
ಏಕೆಂದರೆ ಈ ಒಂದು ವಿಶೇಷವಾದ ಸಂದೇಶ ನಿಮಗಾಗಿ ಮಾತ್ರ ದೇವರ ಆಶೀರ್ವಾದದ ಮೂಲಕ ಸಿಗ್ತಾ ಇದೆ. ನಿಮ್ಮ ವರ್ಷಗಳ ಕಠಿಣ ಪರಿಶ್ರಮ ಫಲ ನೀಡುತ್ತದೆ. ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಆ ಪ್ರಯತ್ನದ ಪ್ರತಿಫಲವನ್ನು ಪಡೆಯುವ ಸಮಯದಲ್ಲಿ ಇದು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ತಿರುವನ್ನು ತರಬಹುದು. ಹೌದು, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಯೋಚನೆಗಳಿಗೆ ನೀವು ಒಳಗಾಗಬೇಡಿ. ಏಕೆಂದರೆ ಹಲವಾರು ವರ್ಷಗಳ ನಂತರ ಬಹಿರಂಗಪಡಿಸಲಾಗುತ್ತಿರುವಂತಹ ವಿಶೇಷವಾದ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವಂತಹ ಗ್ರಹಗಳ ಒಂದು ವಿಶೇಷವಾದ ಸಂಚಾರ ನಿಮ್ಮ ಜೀವನದ ಕನಸುಗಳನ್ನು ನನಸು ಮಾಡುತ್ತದೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಹಾದಿ ಸೃಷ್ಟಿಯಾಗುತ್ತೆ. ಸಂಪೂರ್ಣವಾಗಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಏಕೆಂದರೆ ನೀವು ಏನನ್ನು ಸಾಧಿಸಬೇಕು ಅಂತ ಆಸೆ ಪಡ್ತಾ ಇದ್ರೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡೋದಕ್ಕೆ ಸಜ್ಜಾಗುವಂತಹ ಸಮಯ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಸತ್ಯ ಕಹಿ ಆಗಿದ್ದರೂ ಕೂಡ ಇದು ಸತ್ಯವಾಗಿರುತ್ತದೆ. ನಿಮ್ಮೊಳಗೆ ಒಂದು ದೈವಿಕವಾದ ಶಕ್ತಿ ಇರುತ್ತದೆ. ಅದು ಯಾವಾಗಲೂ ನಿಮ್ಮನ್ನು ಬೀಳಲು ಬಿಡುವುದಿಲ್ಲ. ಆ ದೈವಿಕ ಕೈಗಳು ನಿಮ್ಮ ತಲೆಯ ಮೇಲೆ ಇರುವಾಗ ಯಾವುದೇ ಮಾಟ ಮಂತ್ರ ತಂತ್ರಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಸಂಪೂರ್ಣವಾಗಿ ವಿಶ್ವಾಸದಿಂದ ಹೇಳಬಲ್ಲೆ. ಇದನ್ನು ನಿಮ್ಮ ಹೃದಯದಲ್ಲಿ ಕೆತ್ತಿಸಿ. ಏಕೆಂದರೆ ಎಷ್ಟೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಸುತ್ತುವರೆದಿದ್ದರೂ ಆ ಒಂದು ದೈವಿಕ ಅನುಗ್ರಹ ನಿಮ್ಮನ್ನು ಜಯಿಸುತ್ತದೆ. ನಿಮಗೆ ಯಾವುದೇ ರೀತಿಯಾದರೂ ಕೂಡ ಸಹಾಯ ಮಾಡೋದಕ್ಕೆ ಮುಂದೆ ಬರುತ್ತದೆ. ನಿಮಗೆ ಯಾವುದೇ ರೀತಿಯ ಹಾನಿ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ನಿಜವಾಗಿ ಕೂಡ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ನಂಬಿಕೆಯಿಂದ ದೇವರನ್ನ ಒಂದು ಪ್ರೀತಿಯಿಂದ ಪೂಜಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಅನುಭವಿಸಬಹುದು. ನಿಮ್ಮಲ್ಲಿ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ. ನಿಮಗೆ ಸಂತೋಷ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ. ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಎಲ್ಲವೂ ಕೂಡ ಕ್ರಮೇಣವಾಗಿ ಶಕ್ತಿ ಸಮತೋಲನದಿಂದ ತುಂಬುತ್ತದೆ. ನೀವು ಯಾವಾಗಲೂ ಕನಸು ಕಂಡಿದ್ದ ಸೌಕರ್ಯಗಳು ಮತ್ತು ಐಷಾರಾಮಿ ವಸ್ತುಗಳನ್ನು ಅನುಭವಿಸೋಕೆ ಸಿದ್ಧರಾಗ್ತೀರಾ. ಆದ್ದರಿಂದ ಬೇರೆಯವರ ಮೇಲೆ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಬಿಡಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನಿಮ್ಮ ಹೃದಯವನ್ನು ನಂಬಿ ಮತ್ತು ದೇವರನ್ನು ನಂಬಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಆಗ ಎಲ್ಲವೂ ನಿಮಗೆ ಸುಸೂತ್ರವಾಗಿ ಒಳಿತಾಗುತ್ತೆ. ಇನ್ನು ಈ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಸಮಯ ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯುವ ಅವಕಾಶವಾಗಿದೆ. ಪ್ರತಿದಿನ ದೇವರ ಸ್ಮರಣೆ, ಪ್ರಾರ್ಥನೆ, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳಿಗೆ ಸಮಯ ನೀಡೋದು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಭಯದಿಂದ ಅಲ್ಲ ಆತ್ಮವಿಶ್ವಾಸದಿಂದ ಸ್ವೀಕರಿಸಿದರೆ ಅವು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಜೀವಿತ ಅವಧಿಯಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಪಡೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತರುತ್ತದೆ. ಜೀವನದಲ್ಲಿ ಬರ್ತಕ್ಕಂಥ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ಧೈರ್ಯದಿಂದ ಸ್ವೀಕರಿಸಿ. ಒಟ್ಟಾರೆಯಾಗಿ ಈ ಸಂದರ್ಭ ಜೂನ್ 15ರ ನಂತರ ಈ ಅವಧಿ ನಿಮ್ಮನ್ನು ಪರೀಕ್ಷಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಹೊರತುಪಡುವ ಕಾಲವೂ ಆಗಿರಬಹುದು. ಆದ್ದರಿಂದ ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ ಎಂಬ ಮಾತು ಭಯ ಹುಟ್ಟಿಸುವ ಹೇಳಿಕೆಯನ್ನು ನೀಡದೆ ನಿಮ್ಮ ಜೀವನದಲ್ಲಿ ಬರುವ ಅನಿವಾರ್ಯ ಬದಲಾವಣೆಯನ್ನು ಧೈರ್ಯದಿಂದ ಎದುರಿಸಬೇಕೆಂದ ಸಂದೇಶವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಮಿಥುನ ರಾಶಿಯವರಿಗೆ ಈ ಅವಧಿ ಸವಾಲುಗಳ ಜೊತೆಗೆ ಹೊಸ ಅವಕಾಶಗಳು, ಹೊಸ ಅನುಭವಗಳು ಮತ್ತು ಉತ್ತಮವಾದ ಬೆಳವಣಿಗೆಯನ್ನು ತರುವ ಸಾಧ್ಯತೆ ಇದೆ. ಆದ್ದರಿಂದಾಗಿ ನೀವು ನಂಬುವಂತಹ ದೈವ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಯಶಸ್ಸನ್ನು ಜಗತ್ತಿಗೆ ತಿಳಿಸುವಂತಹ ಸಮಯ, ನಿಮ್ಮ ಯಶಸ್ಸನ್ನು ನೋಡಿ ಜಗತ್ತೇ ಮಾತನಾಡುವಂತಹ ಸಮಯ. ಅದನ್ನು ಸಲ್ಲಿಲ್ಲದೆ ಆನಂದಿಸಿ. ಪ್ರತಿದಿನ ರಾತ್ರಿ 2 ಗಂಟೆ ನಿಮ್ಮ ಮನೆಗೆ ಭೇಟಿ ನೀಡುವಂತಹ ಮತ್ತು ಚಿನ್ನ, ಬೆಳ್ಳಿ ಮತ್ತು ಸಂಪತ್ತನ್ನು ತನ್ನೊಂದಿಗೆ ತರುವ ಆ ದೇವತೆಗಳಾದ ಒಂದು ವಿಶೇಷವಾಗಿರುವಂತಹ ನಾಗಶಕ್ತಿ ದೇವತೆಗಳನ್ನು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಮಂಗಳವಾರದ ದಿನ ನಾವು ತಿಳಿಸುವಂತಹ ಸಣ್ಣ ಪರಿಹಾರವನ್ನು ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದೇ ಒಂದು ಜೂನ್ 15 ಶಕ್ತಿಶಾಲಿಯಾಗಿರುವಂತಹ ಜ್ಯೇಷ್ಠ ಮಾಸದ ಅಧಿಕ ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಯಾರ ಸಹಾಯವೂ ಅಗತ್ಯವಿಲ್ಲದೆ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು, ಸುರಿಮಳೆಯನ್ನು ಸುರಿಸುತ್ತವೆ. ನೀವು ಬಹಳ ದಿನಗಳಿಂದ ಪಾಲಿಸುತ್ತಿದ್ದ ಎಲ್ಲ ಕನಸುಗಳು ನನಸಾಗಲು ಸಿದ್ಧವಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ ಮತ್ತು ವಿಧಿ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಅಪಾರವಾಗಿ ಹೋರಾಡಿದ್ದೀರಾ, ಕಷ್ಟವನ್ನು ಧೈರ್ಯದಿಂದ ಎದುರಿಸಿದ್ದೀರಾ ಮತ್ತು ಎಲ್ಲ ಕಷ್ಟಗಳ ನಡುವೆಯೂ ಕೂಡ ನಿರಂತರವಾಗಿ ಮುಂದುವರಿಯುತ್ತಾ ಬಂದಿದ್ದೀರಾ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಕಷ್ಟಗಳು ಕೊನೆಗೊಳ್ಳುತ್ತದೆ. ದೇವರ ಅನುಗ್ರಹ ನಿಮ್ಮ ಜಾತಕವನ್ನು ಪ್ರವೇಶ ಮಾಡ್ತವೆ. ತಮ್ಮ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಪ್ರಗತಿಯ ಹೊಸ ಹಂತವು ಆರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ಅಗತ್ಯವಾಗಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಹಣೆ ಬರಹದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ. ನೀವು ಅದನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಗಮನಾರ್ಹವಾದ ಬದಲಾವಣೆಗಳನ್ನು ನೀವು ತಪ್ಪಿಸಿಕೊಳ್ಳಬೇಕಾಗಿ ಬರಬಹುದು. ನೀವು ವರ್ಷಗಳಿಂದ ನಿಮ್ಮ ಸಮಸ್ಯೆಗಳಿಗಾಗಿ ಪರಿಹಾರಕ್ಕಾಗಿ ದೇವರ ಮೊರೆಯನ್ನು ಹೋಗಿದ್ದೀರಾ, ದೇವರನ್ನ ಪ್ರಾರ್ಥನೆ ಮಾಡಿದ್ದೀರಾ ಮತ್ತು ಈಗ ದೇವರು ನಿಮ್ಮ ಎಲ್ಲ ದುಃಖವನ್ನು ಕೊನೆಗೊಳಿಸುವಂತಹ ಕ್ಷಣಕ್ಕೆ ಬಂದು ನಿಂತಿದ್ದಾನೆ. ನಿಮ್ಮ ವೃತ್ತಿ ಜೀವನದ ಹೊಸ ದಿಕ್ಕನ್ನು ನೀಡುವ ಮಾರ್ಗಗಳು ನಿಮಗೆ ಸಿಗುತ್ತವೆ. ಅವುಗಳನ್ನು ಲಾಭ ಪಡೆದು ಪ್ರಯತ್ನಿಸಿ. ಏಕೆಂದರೆ ಹಾಗಾಗಿ ಆತುರದಿಂದ ನೀವು ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡ್ರೆ ನಿಮಗೆ ಹಾನಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಎಲ್ಲ ಅದೃಷ್ಟ ಕೈತಪ್ಪಿ ಹೋಗುವಂತಹ ಸಮಯ ನಿರ್ಮಾಣವಾಗಿ ಬಿಡುತ್ತದೆ.
ನಾಗದೇವತೆಗಳು, ಕುಜ, ರಾಹು ಶಕ್ತಿಗಳು ನಿಮ್ಮನ್ನು ಸಂಪೂರ್ಣವಾಗಿ ಕುಸಿಯಲು ಬಿಡೋದಿಲ್ಲ. ನಿಮ್ಮ ಪ್ರೇಮ ಸಂಬಂಧವು ನಿರೀಕ್ಷೆಯಂತೆ ಬದಲಾಗುವುದನ್ನು ಕಂಡುಕೊಳ್ತೀರಾ. ಮತ್ತು ಇದೀಗ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ಏಕೆಂದರೆ ಭವಿಷ್ಯದ ಬಗ್ಗೆ ಚಿಂತಿಸೋದು ನಿಮ್ಮನ್ನು ಹಿಂದಕ್ಕೆ ಎಳೆಯಬಹುದು ಅಥವಾ ಮುಂದಕ್ಕೆ ಹೋಗದಂತೆ ತಡೆಯಬಹುದು. ನೀವು ಪ್ರಯತ್ನಿಸಿದಂತಹ ಪ್ರತಿಯೊಂದು ರೀತಿಯಲ್ಲಿಯೂ ಯಾವುದೇ ರೀತಿಯ ತಪ್ಪಿಲ್ಲ, ಆದರೆ ಉತ್ತಮವಾದ ಫಲಿತಾಂಶವನ್ನು ಸಾಧಿಸಲಾಗುತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು, ನಿರ್ಧಾರಗಳು ಅಂಟಿಕೊಳ್ಳುವ ಮೂಲಕ ಕೆಲಸವನ್ನು ಏಕಾಗ್ರತೆಯಿಂದ ಮಾಡಲು ಸಾಧ್ಯವಾಗುತ್ತದೆ. ಮತ್ತು ಜೀವನಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ನೀವು ಗಂಭೀರವಾಗಿರುವಂತಹ ವಿಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು. ಅದನ್ನು ಮಾಡುವಾಗ ಸ್ನೇಹಿತರೆ ನಿಮಗೆ ಬಹಳ ಮುಖ್ಯ ಏನೆಂದರೆ, ನೀವು ನಿಮ್ಮ ಕೆಲಸದ ಬಗ್ಗೆ ಗಂಭೀರವಾಗಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸುವಂತಹ ಕೆಲಸಗಳು ನಿಮ್ಮನ್ನು ಹಲವಾರು ವರ್ಷಗಳ ಒಂದು ವಿಶೇಷವಾಗಿರುವಂತಹ ಒಂದು ಯಶಸ್ಸಿನ ಮೂಲಕ ಕರೆದುಕೊಂಡು ಬಿಡುತ್ತದೆ. ನಿಮಗೆ ಹೆಚ್ಚು ಸಮರ್ಪಣಾ ಭಾವದಿಂದ ಸಮತೋಲನವಾಗಿರಲು, ಸಂತೋಷವಾಗಿರಲು ಪ್ರಾರಂಭಿಸ್ತೀರಾ. ನಿಮ್ಮ ಸಂಗಾತಿ ಮಾಡಿದಂತಹ ಕೆಲವು ತಪ್ಪುಗಳನ್ನು ಕ್ಷಮಿಸುವ ಮೂಲಕ ನೀವು ಅದೇ ಸಮಯದಲ್ಲಿ ಆಲೋಚನೆಗಳ ಕ್ಷೇತ್ರದಿಂದ ಹೊರಬಂದು ಕೆಲಸದ ಮೇಲೆ ಗಮನ ಹರಿಸಿ, ನೀವು ಇಲ್ಲಿಯವರೆಗೆ ನಿಮ್ಮನ್ನು ಯಾವುದರಿಂದ ನಿಯಂತ್ರಿಸುತ್ತಿದ್ರೋ ಅದಕ್ಕಾಗಿ ಜನರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ನಿಮ್ಮ ಜೀವನದಿಂದ ಈ ವಿಚಾರಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಮತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಜೀವನವನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಸಾಧಿಸೋಕೆ ಸಹಾಯ ಮಾಡುತ್ತೆ. ನಿಮ್ಮ ಗುರಿಗಳನ್ನು ಆದಷ್ಟು ಸುಲಭವಾಗಿ ಬೇಗನೆ ತಲುಪಬಹುದು. ನಿಮ್ಮ ಧೈರ್ಯವನ್ನು ಕಾಪಾಡಿಕೊಳ್ಬೇಕು. ಜೀವನದಲ್ಲಿ ಧೈರ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನೀವು ಎಲ್ಲವನ್ನು ಎದುರಿಸೋಕೆ ಸಾಧ್ಯವಾಗುತ್ತೆ. ಇದು ಯಶಸ್ಸಿನ ಹಿಂದಿನ ಪ್ರಮುಖವಾದ ಕಾರಣವಾಗಿರುತ್ತೆ. ನಿಮ್ಮ ಅಡಿಪಾಯ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ನೀವು ನಿರೀಕ್ಷೆಗಿಂತ ಹೆಚ್ಚು ಶ್ರಮಿಸಬೇಕಾಗಿ ಬರಬಹುದು. ಸಂಬಂಧಗಳಲ್ಲಿ ಇರ್ತಕ್ಕಂತಹ ತಪ್ಪು ತಿಳುವಳಿಕೆ, ತಪ್ಪು ಅರ್ಥಗಳನ್ನು ನಿರ್ಲಕ್ಷಿಸದೆ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಸರಿಪಡಿಸಲು ಪ್ರಯತ್ನಿಸುವಾಗ ನಿಮ್ಮ ಕಠಿಣ ಪರಿಶ್ರಮ ಅದ್ಭುತವಾಗಿ ಫಲ ನೀಡುತ್ತದೆ. ಈ ಸಮಯದಲ್ಲಿ ಮಿಥುನ ರಾಶಿಯವರೇ, ನಿಮ್ಮ ಮಾತುಗಳನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ನಿಮ್ಮ ಗ್ರಹಸ್ಥಾನದಲ್ಲಿ ರೂಪುಗೊಳ್ಳುವ ಅದ್ಭುತ ಶಕ್ತಿಗಳ ಸಂಯೋಜನೆ ಸಾಮಾನ್ಯ ಯೋಜನೆಯಲ್ಲ. ಮತ್ತು ರಾಶಿಚಕ್ರ ಚಿಹ್ನೆಯ ಜನರೊಂದಿಗೆ ಸಂಬಂಧಿಸಿದಂತಹ ಈ ದೈವಿಕ ಶಕ್ತಿಯು ಅವರ ಸಂಪೂರ್ಣವಾದ ಜೀವನವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ಶಕ್ತಿ ಯಾರು ಮತ್ತು ಈ ನಿರ್ದಿಷ್ಟವಾದ ರಾಶಿಚಕ್ರ ನೀವು ಭಕ್ತಿಯಿಂದ ಭಗವಂತನ ಪಾದಗಳಿಗೆ ತೆರೆಬಾಗಿದರೆ ನಿಮ್ಮನ್ನು ನಂಬಿ ನಿಮ್ಮ ದುಃಖಗಳನ್ನು, ನಿಮ್ಮ ನೋವುಗಳನ್ನು ಕೊನೆಗೊಳಿಸುತ್ತದೆ ಮತ್ತು ನಿಮ್ಮ ಕನಸುಗಳನ್ನು ನನಸಾಗುತ್ತದೆ. ಅದು ಬೇರೆ ಯಾವುದೇ ಒಂದು ದೈವಿಕವಾದ ಶಕ್ತಿಯಲ್ಲ, ಅದು ರಾಹು, ಕೇತು ಮತ್ತು ವಿಶೇಷವಾಗಿರುವ ನಾಗದೇವತೆಗಳ ಆಶೀರ್ವಾದವಾಗಿರುತ್ತದೆ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯಗೆ ವಿಶೇಷವಾಗಿರುವಂತಹ ಹಸುವಿನ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡಿಸಬೇಕು ಮತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಮಂತ್ರವನ್ನು ಜಪಿಸಬೇಕು. ನಿಮ್ಮ ವಿಶೇಷವಾಗಿರುವ ರಾಶಿ ಅಧಿಪತಿ ಬುಧ ಗ್ರಹ ಆಗಿರೋದ್ರಿಂದ ಬುಧ ಸಂವಹನ ಕೌಶಲ್ಯ ಮತ್ತು ಮಾತುಗಾರಿಕೆ ಚತುರತೆ, ನಿಮ್ಮ ಎಲ್ಲ ರೀತಿಯ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂದರೆ ಬುಧನನ್ನು ಬಲಪಡಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಸೆಗಳನ್ನು, ಕನಸುಗಳನ್ನು ನನಸು ಮಾಡಿಕೊಳ್ಳೋಕ್ಕೋಸ್ಕರ, ನಿಮ್ಮ ಅದೃಷ್ಟವನ್ನು ಹೊಸ ತಿರುವಿನಿಂದ ತುಂಬೋಕ್ಕೋಸ್ಕರ ನಿಮ್ಮ ಪರಿಶ್ರಮದ ಫಲ ನೀಡುತ್ತದೆ. ಮತ್ತು ಅದರ ಪರಿಣಾಮವಾಗಿ ತುಂಬ ತೀವ್ರವಾಗಿರುವಂತಹ ನಿಮ್ಮ ವಿರೋಧಿಗಳು ಸಹ ಆಶ್ಚರ್ಯಚಕಿತರಾಗ್ತಾರೆ. ಅವರು ಹೊಂದಿದ ಅಸೂಯೆ ಈಗ ನೋವಾಗಿ ಬದಲಾಗುತ್ತೆ. ಮತ್ತಷ್ಟು ಅವರ ಕಣ್ಣುಗಳಿಂದ ಉರಿ ಮತ್ತು ಅಸೂಯೆ ಕಾಣಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಅದು ನಿಮ್ಮ ದುಃಖಗಳು ಮತ್ತು ತೊಂದರೆಯನ್ನು ಕೊನೆಗೊಳಿಸುತ್ತದೆ ಮತ್ತು ನಿಮ್ಮ ವಿರೋಧಿಗಳನ್ನು ಸಹ ದಿಗ್ಭ್ರಮೆಗೊಳಿಸುತ್ತದೆ, ಏಕೆಂದರೆ ನೀವು ಊಹಿಸದಿದ್ದರೂ ನಿಜವಾಗುತ್ತದೆ. ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿರುವಂತಹ ಕಾರಣ ನೀವು ಇನ್ನು ಮುಂದೆ ದೇವರಿಗೆ ದೂರು ನೀಡಬೇಕಾಗಿಲ್ಲ. ಎಲ್ಲ ಕಷ್ಟಗಳು ಈಗ ದೂರವಾಗಿ ಮತ್ತು ದೇವರ ಆಶೀರ್ವಾದಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಕರುಣೆಯ ಮಳೆಯನ್ನು ಸುರಿಸುತ್ತದೆ. ಅವರ ಮಂತ್ರವನ್ನು ನೀವು ಪಠಿಸೋದು ಇನ್ನಷ್ಟು ಫಲಪ್ರದವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುವಂತಹ, ವಿಶೇಷವಾಗಿರುವಂತಹ ಲಾಭದ ಸ್ಥಾನಕ್ಕೆ ಕರೆದುಕೊಂಡು ಬಿಡುವಂತಹ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ದೊಡ್ಡ ದೊಡ್ಡ ಆಸೆಗಳು, ಕನಸುಗಳು ನನಸಾಗುವಂತಹ ಸಂದರ್ಭದಲ್ಲಿ ದೇವರುಗಳು ಕನಸಿನ ಮೂಲಕ, ವ್ಯಕ್ತಿಗಳ ಮೂಲಕ, ಪ್ರಾಣಿ ಪಕ್ಷಿಗಳ ಮೂಲಕ ಕೆಲವೊಂದಿಷ್ಟು ಸಂಕೇತವನ್ನು ನೀಡಬಹುದು. ಖಂಡಿತವಾಗಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರುವಾಗ ದೇವರು ಕೆಲವು ಸಂಕೇತಗಳ ಮೂಲಕ ಜೀವನದ ಸೂಚನೆಗಳನ್ನು ನೀಡ್ತಾನೆ ಎಂದು ಆಧ್ಯಾತ್ಮಿಕವಾಗಿ ನಂಬಿಕೆಗಳಲ್ಲಿ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಈ ಸಂಕೇತಗಳು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಕಾಣಿಸೋದಿಲ್ಲ. ಕೆಲವರಿಗೆ ಪದೇ ಪದೇ ಒಂದೇ ಸಂಖ್ಯೆಗಳು ಕಾಣಬಹುದು. ಕೆಲವರಿಗೆ ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರು ಅನಿರೀಕ್ಷಿತವಾಗಿ ಸಂಪರ್ಕಕ್ಕೆ ಬರಬಹುದು. ಮತ್ತೊಬ್ಬರಿಗೆ ಹೊಸ ಅವಕಾಶ ಅಕಸ್ಮಾತ್ ಆಗಿ ಎದುರಾಗಬಹುದು. ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗುವ ಮುನ್ಸೂಚನೆ ಎಂದು
ಭಾವಿಸಲಾಗುತ್ತದೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕು ಮನಸ್ಸು, ಮಾತು, ಕುತೂಹಲ ಸ್ವಭಾವವನ್ನು ಹೊಂದಿರೋದ್ರಿಂದ ಈ ಸಂಕೇತವನ್ನು ಬೇಗ ಗುರುತಿಸುವಂತಹ ಸಾಮರ್ಥ್ಯ ಅವರಲ್ಲಿರುತ್ತದೆ. ನಿಮ್ಮ ಬದುಕು ಬದಲಾಗುವ ಸಮಯ ಹತ್ತಿರಕ್ಕೆ ಬಂದಾಗ ಬಹಳ ದಿನಗಳಿಂದ ನಿಂತಿದ್ದಂತಹ ಕೆಲಸಗಳು ನಿಧಾನವಾಗಿ ಮುಂದಕ್ಕೆ ಸಾಗಲು ಆರಂಭವಾಗಬಹುದು. ನಿಮ್ಮ ಮನಸ್ಸಿನಲ್ಲಿದ್ದ ಯೋಚಿಸುತ್ತಿದ್ದ ಹಲವಾರು ವಿಚಾರಗಳಿಗೆ ಅನಿರೀಕ್ಷಿತ ಉತ್ತರ ಸಿಗಬಹುದು. ಕೆಲವೊಮ್ಮೆ ದೇವರು ಸರಿಯಾದ ವ್ಯಕ್ತಿಗಳನ್ನು ನಿಮ್ಮ ಜೀವನಕ್ಕೆ ಕಳಿಸುವ ಮೂಲಕ ಸಂಕೇತವನ್ನು ನೀಡ್ತಾನೆ ಎಂದು ನಂಬಲಾಗುತ್ತದೆ. ಆ ವ್ಯಕ್ತಿಗಳ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು, ಹೊಸ ದಾರಿಯನ್ನು ತೋರಿಸಬಹುದು ಅಥವಾ ಮಹತ್ವದ ಸಲಹೆಗಳನ್ನು ನೀಡಬಹುದು. ಕೆಲವರಿಗೆ ಕನಸುಗಳ ಮೂಲಕ ಪ್ರೇರೇಪಣೆ ಸಿಗಬಹುದು, ಆದರೆ ಅವುಗಳನ್ನು ಭವಿಷ್ಯದ ಖಚಿತ ಸೂಚನೆಗಳೆಂದು ಅಲ್ಲ, ಜೀವನವನ್ನು ಉತ್ತಮಗೊಳಿಸಲು ಪ್ರೇರೇಪಿಸುವ ಆಧ್ಯಾತ್ಮಿಕ ಅನುಭವಗಳೆಂದು ನೋಡೋದು ಬಹಳ ಉತ್ತಮ. ಇನ್ನು ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಅಂತರಂಗದ ಧ್ವನಿಯನ್ನು ಗಮನಿಸಬೇಕು. ಮನಸ್ಸಿನಲ್ಲಿ ಶಾಂತಿ ಹೆಚ್ಚಿಸಬೇಕು. ಸಕಾರಾತ್ಮಕವಾದ ಚಿಂತನೆಗಳು ಮೂಡುವುದು, ಹೊಸ ಕಾರ್ಯಗಳನ್ನು ಆರಂಭಿಸಲು ಧೈರ್ಯ ಬರುವುದು, ಇವುಗಳನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ದೇವರ ಮೇಲೆ ಭಕ್ತಿ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮುಂದುವರಿಸಿದರೆ ಅವಕಾಶಗಳು ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಜೀವನದಲ್ಲಿ ಬರುವಂತಹ ಬದಲಾವಣೆಗಳನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಸ್ವೀಕರಿಸಿದಾಗ ಯಶಸ್ಸಿನ ದಾರಿಯೂ ಕೂಡ ಸುಗಮವಾಗುತ್ತೆ. ನೀವು ಇಲ್ಲಿಯವರೆಗೆ ಪಟ್ಟಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು, ದುಃಖ ಎಲ್ಲದಕ್ಕೂ ಕೂಡ ಪ್ರತಿ ಉತ್ತರ ಕೊಡುವಂತಹ ಸಮಯ ಇದಾಗಿದೆ. ಆದ್ದರಿಂದ ಮಿಥುನ ರಾಶಿಯವರು ಸಕಾರಾತ್ಮಕವಾದ ಮನೋಭಾವ, ಪರಿಶ್ರಮ ಮತ್ತು ಧೈರ್ಯವನ್ನು ಕಾಪಾಡಿಕೊಂಡರೆ ಬದುಕಿನಲ್ಲಿ ಬರುವಂತಹ ಹೊಸ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಇದರಿಂದ ಶ್ರೀಮಂತಿಕೆ, ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯ, ಮಣ್ಣು ಮುಟ್ಟಿದರೂ ಕೂಡ ಹೊನ್ನಾಗುವಂತಹ ವಿಶೇಷವಾಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ನಿಮ್ಮ ಗುರಿಯ ಕಡೆಗೆ ಸ್ಪಷ್ಟವಾಗಿ ಹೆಜ್ಜೆ ಹಿಡಿಯುವುದಕ್ಕೆ ಈ ಸಮಯ ಸೂಕ್ತವಾಗಿದೆ. ಜೂನ್ 10ರಿಂದ 15ರವರೆಗೆ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಅದ್ಭುತವಾಗಿ ಸಕಾರಾತ್ಮಕವಾದ ಶಕ್ತಿಯ ಮೂಲಕ ಬದಲಾವಣೆಯ ಒಂದು ವಿಶೇಷವಾದ ಹಂತವನ್ನು ತಲುಪುತ್ತದೆ. ಈ ಸಮಯವನ್ನು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಕೈಗೆ ಬಂದ ಅದೃಷ್ಟ ಬೇರೆಯವರ ತುತ್ತಾಗುವಂತೆ ಮಾಡಿಕೊಳ್ಬೇಡಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನು ಕೂಡ ಸಂತೋಷ ಮತ್ತು ಧೈರ್ಯದಿಂದ ಅನುಭವಿಸಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಮಿಥುನ ರಾಶಿಯ ಸ್ನೇಹಿತರಿಗೆ ಸದಾವೂ ಸುಖವಾಗಿರಲಿ, ಎಲ್ಲವೂ ಕೂಡ ಸನ್ಮಂಗಳವಾಗಲಿ ಅಂತ ಬಯಸ್ತಾ ನಿಮ್ಮ ಜೀವನ ಯಾವಾಗಲೂ ಕೂಡ ಶುಭಕರ ಮತ್ತು ಆರೋಗ್ಯಕರ ಹಾಗೂ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.